ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತಿನ ವಿಡಿಯೋ ನಮ್ಮ ಅಹಮದಾಬಾದಿನ ಏರ್ ಕ್ರ್ಯಾಶ್ ಟಾಪಿಕ್ ಬಗ್ಗೆ. ಇದೊಂದು ತುಂಬ ದೊಡ್ಡ ದುರಂತ, ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ನಿನ್ನೆಯಿಂದ ಅದು ವಿಚಾರ ಕೇಳಿಬಿಟ್ಟು. ಯಾಕಂದರೆ ಆ ಏರ್ಕ್ರಾಫ್ಟ್ ಮೇಲೆ ನಾವು ಕೆಲಸ ಮಾಡಿದ್ದೀವಿ. ಆ ಏರ್ಕ್ರಾಫ್ಟ್ ಏನು ಅನ್ನೋದೊಂದು ಗೊತ್ತು. ಅದು ತುಂಬ ಅಡ್ವಾನ್ಸ್ಡ್ ಏರ್ಕ್ರಾಫ್ಟು, ಫ್ಲೈ ಬೈ ವಯರ್ ಅಂತ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ಆಟೋಮೇಟೆಡ್, ಆಲ್ಮೋಸ್ಟ್ ಆಟೋಮೇಟೆಡ್ಡು, ತುಂಬ 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 ಅಡ್ವಾನ್ಸ್ಡ್ ಇದೆ ಅದು. ಸೊ ಅಂಥ ಒಂದು ಏರ್ಕ್ರಾಫ್ಟು, ಅದ್ರಲ್ಲಿ ನಾನು ತುಂಬ ಸಲ ಹೋಗಿದ್ದೀನಿ ಕೂಡ. ಒಂದೆರಡು ಇನ್ಸಿಡೆಂಟ್ ಆಗಿತ್ತು, ಹಳೆ ಇದರಲ್ಲಿ ರಿಪೋರ್ಟ್ ಆಗಿತ್ತದು. ಈ ಥರ ದೊಡ್ಡ ಆಕ್ಸಿಡೆಂಟು ನಮ್ಮ ಏವಿಯೇಷನ್ ಇಂಡಸ್ಟ್ರಿನಲ್ಲಿ, ಅದು ಇಂಡಿಯಾದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಇದು ಫಸ್ಟ್ ಟೈಮು. ಒಂದು ಶೇಮ್ ಅಂತ ಆಗುತ್ತೆ ಇಂಟರ್ನ್ಯಾಷನಲ್ ಲೊಕೇಶನಲ್ಲಿ. ಮತ್ತು ಇನ್ನೊಂದು ಏನಂತಂದರೆ, ಇವೆಲ್ಲ ಏರ್ಕ್ರಾಫ್ಟ್ ನಾವು ಮಾಡಿಸ್ಕೋತಾ ಇರೋದು ಹೊರಗಿನ ದೇಶದಲ್ಲಿ ಮಾಡಿಸ್ಕೊಂಡು ತೊಗೊಂಬರ್ತೀವಿ. ಇಲ್ಲ ಏರ್ಬಸ್ ಅಂತಂದರೆ ಯುರೋಪ್ನಲ್ಲಿ ಮಾಡ್ತಾರೆ, ಎಲ್ಲ ಕೆಲಸಗಳು ನಡೀತಾ ಇದೆ. ಬೋಯಿಂಗ್ ಅಂದರೆ ಅಮೇರಿಕನ್ ಮ್ಯಾನುಫ್ಯಾಕ್ಚರರು, ಬೊಂಬಾರ್ಡಿಯರ್ ಅಂತಂದರೆ ಕೆನಡಾದವರು, ಎಂಬ್ರೇಯರ್ ಅಂದರೆ ಸ್ಪೇನ್ನಲ್ಲಿ. ಸೊ ಈ ಥರ ನಮ್ಮಲ್ಲಿ ಹಲವಾರು ಮ್ಯಾನುಫ್ಯಾಕ್ಚರರ್ಸ್ ಲೈನಾಗಿ ತುಂಬಿದ್ದಾರೆ. ಚೈನಾದವರು ಇದರಲ್ಲಿ ಕಾಂಪಿಟೇಷನ್ಗೆ ಇಳಿದಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ನಾವು ಒಂದು ಏರ್ಕ್ರಾಫ್ಟ್ ಮಾಡೋಕ್ಕಾಗಿಲ್ಲ ಇಲ್ಲಿವರೆಗೂ. ಅದು ದುರಂತದ ವಿಚಾರ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಒಂದು ಏರ್ಕ್ರಾಫ್ಟ್ ಆಗಬೇಕಾಗಿತ್ತು ಇಂಡಿಯಾದಲ್ಲಿ. ಈ ಒಂದು ಇನ್ಸಿಡೆಂಟಿಂದ ಟಾಟಾದವರು ಬಹುಶಃ ಅದಕ್ಕೆ ಇನ್ವೆಸ್ಟ್ ಮಾಡಿ ಅವರು ಬೇರೆ ಜಾಯಿಂಟ್ ವೆಂಚರ್ಸ್ ಏನು ಇಟ್ಕೊಂಡಿದ್ದಾರೆ ಇವತ್ತಿನ ದಿನ. ಸೊ ಬಹುಶಃ ಏನೋ ಮಾಡ್ಬೋದಾ, ಮೇಕ್ ಇನ್ ಇಂಡಿಯಾದಲ್ಲಿ 100% ಇಂಡಿಯಾದನ್ನೇ ತೊಗೊಂಡು ಬಂದು ಏನೋ ಮಾಡ್ಬೋದಾ, ನನಗೆ ಗೊತ್ತಿಲ್ಲ. ಮೊದಲನೇ ವಿಚಾರ. ಎರಡನೇ ವಿಚಾರ ಬಂದು, ಇದು ಮೋಸ್ಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಅಂತ ಹೇಳಿದ್ದೀನಿ. ಈ ಏರ್ಕ್ರಾಫ್ಟ್ನಲ್ಲಿ ಜನರಲ್ ಎಲೆಕ್ಟ್ರಿಕ್ ಇಂಜಿನ್ ಇರುತ್ತೆ, GEnx ಅಂತ ಬರುತ್ತೆ, ಹೊಸ ಜನ್ರೇಷನ್ ಏರ್ಕ್ರಾಫ್ಟ್ ಇದು ಮಷಿನ್ಸ್, ಅದು ಅಂದರೆ ಟರ್ಬೈನ್ಸು, ಅದ್ರದ್ದೇ ಇಂಜಿನ್ ಇರುತ್ತೆ. ಇಲ್ಲ ಅಂತಂದರೆ ರೋಲ್ಸ್ ರಾಯ್ಸ್ ಇರುತ್ತೆ. ನಾರ್ಮಲಿ ನನಗೆ ಗೊತ್ತಿರೋಂಗೆ ಏರ್ ಇಂಡಿಯಾ ಬಂದು ರೋಲ್ಸ್ ರಾಯ್ಸ್ಗೆ ದೊಡ್ಡ ಬಿಗ್ ಫ್ಯಾನ್ ಅವರು. ನಾರ್ಮಲಿ ರೋಲ್ಸ್ ರಾಯ್ಸ್ ಇಂಜಿನ್ ಜೊತೆಗೆ ಅವರು ಬೈ ಮಾಡಿರ್ತಾರೆ ಅದನ್ನು. ರೋಲ್ಸ್ ರಾಯ್ಸ್ ಇಂಜಿನ್ ಅಂತಂದರೆ ಈವನ್ ಒಂದು ಇಂಜಿನ್ ಫೇಲ್ ಆದ್ರೂ, ಬರ್ಡ್ ಕ್ರ್ಯಾಶ್ ಆದರೂ, ಏನೇ ಆದ್ರೂ ತಡ್ಕೊಂಡು ಇನ್ನೊಂದು ಇಂಜಿನಲ್ಲಿ ಅವರು ಫ್ಲೈ ಮಾಡೋವಂಥ ಕೆಪಬಿಲಿಟಿ ಇರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಟೇಕ್ ಆಫ್ ಆಗಿ ಹಂಗೆ ಇಳಿದು ಅದು ಕ್ರ್ಯಾಶ್ ಆಗುವಂಥ ಒಂದು ಸಂದರ್ಭ ನಾವು ನೋಡಲ್ಲ. ಮೂರನೇ ವಿಚಾರ, ಅದನ್ನು ನೋಡಿದಾಗ, ವಿಡಿಯೋ ನೋಡಿದಾಗ ತುಂಬ ದೊಡ್ಡ ಮಿಸ್ಟೇಕು ಪೈಲಟ್ ನಮಗೆ ಕಾಣಿಸ್ತಾ ಇದೆ. ಫ್ಲ್ಯಾಪ್ಸ್ ಓಪನ್ ಮಾಡಿಲ್ಲ. ವಿಂಗ್ಸಲ್ಲಿ ಫ್ಲ್ಯಾಪ್ ಅಂತ ಬರುತ್ತೆ, ಫ್ಲ್ಯಾಪ್ಸ್ 10, 20, 30, 40 ಅಂತ ಇರುತ್ತೆ. ಅವರು ಯಾವುದೋ ಒಂದು ಲ್ಯಾಂಡಿಂಗ್ ಪೊಸಿಷನಲ್ಲಿ ಅಥವಾ ಟೇಕ್ ಆಫ್ ಪೊಸಿಷನಲ್ಲಿ ಇಟ್ಟಾಗ ಅದು ಇಂಥ ಒಂದು ಇಶ್ಯೂಸ್ ಬಂದಾಗ ಅದೇನಾಗುತ್ತೆ, ಅದು ಹೆಲ್ಪ್ ಮಾಡುತ್ತೆ ಪೈಲಟ್ಸ್ಗೆ, ಸರ್ವೈವ್ ಆಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇನ್ನು ಏರ್ಬೋರ್ನ್ ಜಾಸ್ತಿ ಇರುತ್ತೆ ಏರ್ಕ್ರಾಫ್ಟು, ಅದಕ್ಕೋಸ್ಕರ ಆ ಫ್ಲ್ಯಾಪ್ಸನ್ನು ಉಪಯೋಗ ಮಾಡ್ತಾರೆ. ಇದು ನಮಗೆ ಕಾಣಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದೊಂದು ತುಂಬ ದೊಡ್ಡ ಮಿಸ್ಟೇಕ್ ಅಂತ ಇದು ನಮಗೆ ಕಾಣಿಸ್ತಾ ಇದೆ ಇದು. ಬಟ್ ಅದನ್ನು ಓಪನ್ ಮಾಡಲೇಬೇಕು ಅಂತ ಏನಿಲ್ಲ. ಬಟ್ ಅವ್ರು ಯಾಕೆ ವಿತೌಟ್ ಫ್ಲ್ಯಾಪ್ಸ್ ಹೋದರು, ಅಥವಾ ವಿತೌಟ್ ಫ್ಲ್ಯಾಪ್ಸ್ ಅದೇನೋ ಬೇರೆ ಏನೋ ಎರರ್ ಕೊಡ್ತಾ ಅಂತ ಗೊತ್ತಿಲ್ಲ. ಬಟ್ ಅದರಲ್ಲಿ ಟೇಕ್ ಆಫ್ ಆಗ್ಲಿಕ್ಕೆ ಮುಂಚೆ ಅದರಲ್ಲಿ AC ವರ್ಕ್ ಆಗ್ತಾ ಇಲ್ಲ, ಇನ್ನೇನೋ ವರ್ಕ್ ಆಗ್ತಾ ಇಲ್ಲ, ಇನ್ಫೋಟೈನ್ಮೆಂಟ್ ಬಿಡಿ, ಅದು ಆನ್ ಮಾಡಲ್ಲ, ಅದು ಲೇಟಾಗಿ ಆನ್ ಮಾಡಿರ್ತಾರೆ. ಯಾಕಂದರೆ ಏರ್ ಇಂಡಿಯಾದವ್ರದ್ದು ಇನ್ನೂ ಸ್ವಲ್ಪ ಓಲ್ಡ್ ಸಿಸ್ಟಮ್ಸೇ ಇತ್ತು. ಇವೊಂದು ಏರ್ಕ್ರಾಫ್ಟ್ ಹೊಸದಿದ್ದರು, ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಇದ್ದರು, ಇದರಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದವರು, ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ತುಂಬ ಹಿಂದೆ ಇದ್ದರು. ಹಂಗಂತೇಳಿ ನಾವು ಹೇಳೋಕ್ಕಾಗಲ್ಲ. ಬಟ್ ಏರ್ ಕಂಡೀಷನಿಂಗ್ ವರ್ಕ್ ಆಗಲಿಲ್ಲ ಅನ್ನೋದೊಂದು ಸಿಚುವೇಶನ್. ಯಾಕಂದರೆ ಇಂಜಿನ್ ನಂಬರ್ 1 ಪವರ್ ಆಗುತ್ತೆ ಏರ್ಕ್ರಾಫ್ಟ್ ಸಿಸ್ಟಮಲ್ಲಿ. ನಮಗೆ ಏನೇ ಬೇಕಂತಂದ್ರು ಇಂಜಿನ್ ನಂಬರ್ 1, ಇಂಜಿನ್ ನಂಬರ್ 2 ಅಂತ ಇರುತ್ತೆ. ಇಂಜಿನ್ ನಂಬರ್ 1 ನಾರ್ಮಲಿ ನಮಗೆ ಇದಕ್ಕೆ ಏರ್ ಕಂಡೀಷನ್ಗೆ ಏನೇನು ಬೇಕು ಎಲ್ಲ ಅದರಿಂದ ಪ್ರೊಪೆಲ್ ಆಗುತ್ತದು. ಸೊ ಬಹುಶಃ ಇದು ನಮಗೆ ಅಲ್ಲಿಂದನೂ ಇದ್ದಿರ್ಬೋದಾ, ಏನಾಗಿರ್ಬೋದು ಅಂತ ಗೊತ್ತಿಲ್ಲ. ನನಗೆ ಅನ್ನಿಸ್ದಂಗೆ ಪರ್ಸ್ನಲ್ ಫೀಡ್ಬ್ಯಾಕ್ ಏನಂತಂದರೆ, ಬಹುಶಃ ಅಲ್ಲಿ ನಮಗೆ ಒಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮಾಲ್ ಫಂಕ್ಷನಿಂದ ಈ ಥರ ಒಂದು ದುರಂತ ಆಗಿದೆ ಅನ್ನೋದೊಂದು ಇಂಪಾರ್ಟೆಂಟು. ಮತ್ತು ಇದು ಎಲ್ಲಿ ಸರ್ವಿಸ್ಗೆ ಹೋಗಿತ್ತು ಗೊತ್ತಿಲ್ಲ, ಎಷ್ಟು ದಿನದ ಮುಂಚೆ ಸರ್ವಿಸ್ಗೆ ಹೋಗಿತ್ತು ಅಂತ ಗೊತ್ತಿಲ್ಲ. ಯಾಕಂದರೆ ಏರ್ ಇಂಡಿಯಾ ಇನ್ನೊಂದು ದೊಡ್ಡ ದುರಂತ ಏನಂತಂದರೆ, ಅವರು ಟರ್ಕಿನಲ್ಲಿ ಯೂಸ್ ಮಾಡ್ತಾಯಿದ್ರು. ಇದೇನಾದರೂ ಅಲ್ಲಿಂದ ಮೂಲದಿಂದ ಅದಾಗಿದೆಯಾ ಅದು ಗೊತ್ತಿಲ್ಲ. ಇನ್ನು ಆ ಇನ್ಫಾರ್ಮೇಷನ್ ಎಲ್ಲ ಬರಬೇಕು. ಸೊ ಇನ್ನೊಂದು ವಾರ ಅಪ್ರಾಕ್ಸಿಮೇಟ್ಲಿ ಅಂತ ಕಾಣುತ್ತೆ, ಒಂದು ವಾರ 10 ದಿನದಲ್ಲಿ ಅಟ್ಲೀಸ್ಟ್ ಆ ಬ್ಲ್ಯಾಕ್ ಬಾಕ್ಸು, ಈ ಡೀಟೇಲ್ಸು ಎಲ್ಲದನ್ನು ಅಟ್ಲೀಸ್ಟ್ ಪಬ್ಲಿಕ್ ಮುಂದೆ ಅವ್ರು ತಂದು ಇಡಲೇಬೇಕಾಗತ್ತೆ. ಯಾಕಂದರೆ ಬೋಯಿಂಗ್ ಇಂಪಾರ್ಟೆಂಟ್ ಇದ್ದಾರೆ, ಇಂಜಿನ್ ಮ್ಯಾನುಫ್ಯಾಕ್ಚರರ್ಗೂ ಅದು ಥರ ಕುತೂಹಲ. ಯಾಕಂದರೆ ಆ ಏರ್ಕ್ರಾಫ್ಟ್ ನೋಡಿದಾಗ ಇಂಜಿನ್ನಲ್ಲಿ ಹೀಟ್ ಥ್ರಸ್ಟ್ ಒಂದು ಗ್ಯಾಸ್ ಬರ್ತಾ ಇರುತ್ತೆ ಹೊರಗಡೆಗೆ, ಅದಿಲ್ಲ, ಅದು ಬರ್ತಾ ಇಲ್ಲ, ಎಕ್ಸಾಸ್ಟ್ ಇಲ್ಲ ಅಲ್ಲಿ. ಏನಾಗಿದೆ ಅಂತ ಗೊತ್ತಿಲ್ಲ. ಅದನ್ನು ನೀಟಲ್ಲಾಗಿ ನೋಡಿಕೊಂಡು ಅವರು ಒಂದು ರಿಪೋರ್ಟ್ ತೊಗೊಂಬಂದರೆ ಚೆನ್ನಾಗಿರುತ್ತೆ. ಬಟ್
ತುಂಬ ದೊಡ್ಡ ದುರಂತ. ಭಾಳ ಬೇಸರ ಆಯಿತು ಕೇಳಿಬಿಟ್ಟು, ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಈ ಒಂದು ವೀಡಿಯೋನ ಮಾಡಿದೆ, ಕ್ಷಮಿಸಿ. ನಿಮಗೇನಾದರೂ ತಿಳಿದ್ರೆ ಅಥವಾ ಗೊತ್ತಿದ್ದರೆ ಈ ಒಂದು ವಿಚಾರನ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆದರೆ ಅದರಲ್ಲಿ ಹೋದವರು ಚೀಫ್ ಮಿನಿಸ್ಟರ್ ಅವ್ರದ್ದು 1206 ಅವ್ರದ್ದು ಪಾಪ ಫೇವ್ರೇಟ್ ನಂಬರ್ ಅಂತೆ. 1206 ಅವರು ಹೋದರು, ಫೇವ್ರೇಟ್ ಆಗಿ ನಂಬರ್ ಇದ್ದಿದ್ದೆ. ಸೊ ಒಂಥರ ಅದೊಂದು ತುಂಬ ಬೇಸರ ವಿಚಾರ. ಅದು ಒಂದೊಂದು ಸ್ಟೋರಿ ಓದ್ತಾ ಇದ್ರು ತುಂಬ ಬೇಜಾರಾಗ್ತಾಯಿದೆ. ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ ಒಂದು ಮಾಡಿಬಿಡೋಣ ಅಂಥೇಳಿ ನಾನು ನಿಮ್ಮ ಮುಂದೆ ಬಂದೆ ಅಷ್ಟೇ. ಧನ್ಯವಾದ. ಮತ್ತಿನ್ನೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ನಮಸ್ಕಾರ.